ಮೆಟ್ರೋ ಕಾಮಗಾರಿಯ ವೇಳೆಯಲ್ಲಿ ಈಗ ಅನಾಹುತ ಆಗೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು ಅಂತ ಕಾಣಿಸ್ತಾ ಇದೆ. ಬೆಂಗಳೂರು ಮೆಟ್ರೋ ಕಾಮಗಾರಿಯ ವೇಳೆ ಲೋಪ ಕಾಣಿಸಿಕೊಳ್ತಾ ಇದೆ. ಕಾಮಗಾರಿಯ ವೇಳೆ ಸಿಮೆಂಟ್ನ ಸ್ಲ್ಯಾಬ್ ಒಂದು ನೇತಾಡ್ತಾ ಇದೆ. ಕಲ್ಯಾಣ ನಗರ ಬಳಿ ಈ ಕಾಮಗಾರಿ ನಡೀತಾ ಇರುವಂತಹ ವೇಳೆ ಕಾಣಿಸಿಕೊಂಡಿದೆ. ಮೆಟ್ರೋ ಬ್ಲಾಕ್ ಕಾಮಗಾರಿ ವೇಳೆ ತೊಂದರೆ ಆಗಿರೋದು. ಸ್ಥಳಕ್ಕೆ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿದೆ. ಸ್ಥಳದಲ್ಲಿ ಈಗ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ. ಯಾವಾಗ ಏನಾಗ್ಬಿಡುತ್ತೆ ಅನ್ನುವಂತಹ ಆತಂಕ ಈಗ ಜನರಲ್ಲಿದೆ. ಸೊ ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು ಅಂತ ಕಾಣಿಸುತ್ತೆ. ದೃಶ್ಯವನ್ನು ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ಕಾರಣ ಈ ಪರಿಸ್ಥಿತಿ ಆಗಿರೋದ್ರಿಂದ, ಅದು ನೇತಾಡ್ತಾ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಯಾವಾಗ ಏನಾಗ್ಬಿಡುತ್ತೆ ಅಂತ. ಅದೊಂದು ಆತಂಕ. ಬಟ್ ಆ ರೀತಿಯಲ್ಲಿ ಏನೂ ಆಗಲಿಕ್ಕಿಲ್ಲ, ಎಚ್ಚರಿಕೆನೇ ಇರುತ್ತೆ. ಬಟ್ ಆದರೂ ಕೂಡ ಒಂದು ಆತಂಕ ಇದ್ದೇ ಆಗುತ್ತಿಲ್ಲ. ಕಾರಣ ಹಿಂದೆ ಆಗಿರುವಂಥ ಘಟನೆಗಳಿದ್ದಾವೆ. ಮೆಟ್ರೋ ಕಾಮಗಾರಿಯ ಸಂದರ್ಭದಲ್ಲಿ ಆಗಿರುವಂಥ ಅನಾಹುತಗಳು ಇದು ಅಲ್ಲಿನ್ನೂ ಸಂಪೂರ್ಣವಾಗಿ ಆಗಿಲ್ಲ. ಆ ಕಾಮಗಾರಿ ಹಾಗೆ ನಿಂತ್ಕೊಂಡಿದೆ. ಅದಕ್ಕೋಸ್ಕರ ಈಗ ಆತಂಕ ಜನರಲ್ಲಿದೆ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಹಲವು ಕಡೆಗಳಲ್ಲಿ ಮೆಟ್ರೋ ಕಾಮಗಾರಿಯ ಸಂದರ್ಭದಲ್ಲಿ ಹಲವು ಅನಾಹುತಗಳಾಗಿರುವಂಥ ವರದಿ ಕೂಡ ಇವೆ ಹಿಂದೆ. ಅದಕ್ಕೆ ಈಗ ಮತ್ತೊಂದು ನಿದರ್ಶನ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಅಂತ ಇದು? ಹೌದು ಅರುಣ್, ಈ ಹಿಂದೆ ಕೂಡ ಸಾಕಷ್ಟು ನೀವು ಹೇಳಿದಾಗೆ ದುರಂತಗಳು ನಡೆದಿದ್ದಾವೆ ಬೆಂಗಳೂರಿನಲ್ಲಿ. ಸೊ ಈಗ ಆ ರೀತಿಯ ಆಪರೇಷನ್ ಟೈಮ್ ನಲ್ಲಿ ಒಂದಿಷ್ಟು ಪ್ರಿಕಾಷನ್ಸ್ ಗಳನ್ನ ತೆಗೆದುಕೊಳ್ತಾರೆ. ಆ ರೋಡ್ ಗಳಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕ್ತಾರೆ. ಆ ರೀತಿಯ ಪ್ರಿಕಾಷನ್ಸ್ ಗಳನ್ನ ತೆಗೆದುಕೊಳ್ತಾರೆ. ಇದು ಕ್ರೇನ್, ಆ ಮೆಟ್ರೋ ಒಂದು ಬ್ಲಾಕ್ಸ್ ಏನಿದಾವೆ ಅದನ್ನ ತೆಗಿಬೇಕಾಗಿರುವಂತಹ ಕ್ರೇನ್ ಸಮಸ್ಯೆ ಆಗಿದೆ, ತಾಂತ್ರಿಕ ದೋಷ ಆಗಿದೆ. ಸೊ ಹಾಗಾಗಿ ಬ್ಲಾಕ್ ಏನಿದೆ ಅದು ನೇತಾಡುವ ಸ್ಥಿತಿಯಲ್ಲೇ ಇದೆ. ಹಾಗಾಗಿ ಅದು ಯಾವ ಸಂದರ್ಭದಲ್ಲೂ ಬೇಕಾದ್ರೂ ಕೆಳಗಡೆ ಬೀಳ್ಬಹುದು ಅನ್ನುವಂತಹ ಪರಿಸ್ಥಿತಿಯಲ್ಲಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಯಾವುದೇ ರೀತಿ ವೆಹಿಕಲ್ ಅನ್ನ ಔಟರ್ ರಿಂಗ್ ರೋಡ್ ಭಾಗದಲ್ಲಿ ಹಾಗೂ ಕಲ್ಯಾಣ ನಗರದಲ್ಲಿ ನಡೆದಿರುವಂತಹ ಘಟನೆ, ಸೊ ಯಾವುದೇ ರೀತಿ ವೆಹಿಕಲ್ ನ ಅಲೋ ಮಾಡ್ತಾ ಇಲ್ಲ. ಹಾಗಾಗಿ ಟ್ರಾಫಿಕ್ ಜಾಮ್ ಕೂಡ ಸಂಭವಿಸಿದೆ. ಸಾಮಾನ್ಯವಾಗಿ ವೀಕೆಂಡ್ ಗಳಲ್ಲಿ ಆ ಕಡೆ ಟ್ರಾಫಿಕ್ ಜಾಮ್ ಹೆಚ್ಚಾಗಿರುತ್ತೆ. ಸೊ ತುಂಬಾ ಹೊತ್ತಿನಿಂದ ಸರ್ವಿಸ್ ರೋಡ್ ಅಷ್ಟೇ ಅಲೋ ಮಾಡ್ತಾ ಇದ್ದಾರೆ. ಹಾಗಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗಿದೆ. ಟ್ರಾಫಿಕ್ ಪೊಲೀಸ್ ಅವರು ಕೂಡ ವಾಹನ ಸವಾರರಿಗೆ ಮನವಿ ಮಾಡ್ಕೋತಾ ಇದ್ದಾರೆ, ಆ ರಸ್ತೆಯನ್ನ ಅವಾಯ್ಡ್ ಮಾಡಿ ಅಂತ. ಜೊತೆಗೆ ಆ ಒಂದು ಕ್ರೇನ್ ದುರಸ್ತಿ ಕಾರ್ಯ ಕೂಡ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಟ್ರಾಫಿಕ್ ಜಾಮ್ ಕೂಡ ಸಂಭವಿಸ್ತಾ ಇದೆ ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಪವಿತ್ರ, ವಾಪಸ್ ಬರ್ತೀರಿ ಮಾತ್ರ.